ಜೈ ಭಾರತ್, ವಂದೇ ಮಾತರಂ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡುವುದು ನಿಮಗೆ ಗೊತ್ತೇ ಇದೆ. ಈಗ ಅದೇ ಹಿಂದೂಗಳು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಕೂಡ ಪ್ರತಿಭಟಿಸುತ್ತಿದ್ದಾರೆ. ನಾವು ಬಾಂಗ್ಲಾದೇಶದಲ್ಲಿ ಹುಟ್ಟಿ ಬೆಳೆದಿದ್ದೇವೆ, ಪ್ರಾಣ ಬೇಕಾದರೂ ಬಿಡ್ತೇವೆ, ಆದರೆ ಬಾಂಗ್ಲಾದೇಶವನ್ನು ನಾವು ಬಿಡುವುದಿಲ್ಲ ಅಂತ ಹೇಳುತ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೆಲವು ರಾಷ್ಟ್ರಗಳು ಈ ವಿಚಾರ ಸಂಬಂಧಿಸಿದಂತೆ ಮೌನ ವಹಿಸಿದೆ. ಇನ್ನು ವಿಶ್ವಸಂಸ್ಥೆಯು ಕೂಡ ಅಲ್ಪಸಂಖ್ಯಾತ ಮೇಲೆ ದಾಳಿ ಅಂತ ಹೇಳಿದೆ, ಆದರೆ ಹಿಂದೂಗಳ ಮೇಲೆ ದಾಳಿ ಅಂತ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಇನ್ನು ವಿಶ್ವಸಂಸ್ಥೆಯಲ್ಲಿ ಕೂಡ ಅಲ್ಪಸಂಖ್ಯಾತರ ಮೇಲಾಗುವ ದಾಳಿಯನ್ನು ನಿಲ್ಲಿಸಿ ಅಂತ ಹೇಳಿದೆ, ಆದರೆ ಹಿಂದೂಗಳ ಮೇಲೆ ಆಗಿರುವ ದಾಳಿಯನ್ನು ನಿಲ್ಲಿಸಿ ಅಂತ ಹೇಳಿಲ್ಲ. ಈ ವಿಶ್ವಸಂಸ್ಥೆ ಕೂಡ ಹಲವು ವಿಚಾರದಲ್ಲಿ ಕೂಡ ದ್ವಂದ್ವ ನಿಲುವನ್ನು ತೋರುತ್ತದೆ. ಇನ್ನು ಇದೇ ವಿಚಾರವಾಗಿ ಪಾಕಿಸ್ತಾನದ ಮಾಜಿ ಬೌಲರ್ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಬಾಂಗ್ಲಾದೇಶದ ಹಿಂದೂಗಳಿಗೆ ಮಾತ್ರ ಅಲ್ಲ, ಭಾರತದ ಕೆಲವು ವಿಚಾರಗಳಲ್ಲಿ ಕೂಡ, ಅಂದ್ರೆ ಹಿಂದೂಗಳ ವಿಚಾರದಲ್ಲಿ ಅವರು ಪ್ರತಿ ವಿಚಾರದಲ್ಲೂ ಕೂಡ ಅವರು ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರೆ. ಆ ಆಟಗಾರ ಬೇರೆ ಯಾರು ಅಲ್ಲ, ಪಾಕಿಸ್ತಾನದ ಮಾಜಿ ಸ್ಪಿನ್ನರ್ ಡ್ಯಾನಿಶ್ ಕನೇರಿಯಾ. ನೀವು 2006ರ ಆಸುಪಾಸಿನಲ್ಲಿ ಈ ಆಟಗಾರ ಪಾಕಿಸ್ತಾನದ ಪರ ಆಡುತ್ತಿದ್ರು. ನಮ್ಮ ದೇಶದಲ್ಲಿ ಕೆಲವು ರಾಜಕಾರಣಿಗಳು ಹಾಗೂ ಕೆಲವು ತಾರೆಯರು ಈ ವಿಚಾರದಲ್ಲಿ ಮೌನ ವಹಿಸುತ್ತಾರೆ. ಆದರೆ ಪಕ್ಕದ ಪಾಕಿಸ್ತಾನದ ಮಾಜಿ ಬೌಲರ್ ಬಾಂಗ್ಲಾದ ಹಿಂದೂಗಳಿಗೆ ಸಪೋರ್ಟ್ ಬಂದಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕು ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳು ಮೌನ ತಾಳಿರುವುದು ನಾಚಿಕೆಗೇಡಿನ ವಿಷಯ ಅಂತ ಹೇಳಿದರು. ಇದರ ಜೊತೆಗೆ ಅವರು ಹ್ಯಾಶ್ಟ್ಯಾಗ್ನಲ್ಲಿ ಸೇವ್ ಬಾಂಗ್ಲಾದೇಶ್ ಹಿಂದೂ ಅಂತ ಬರೆದಿದ್ದಾರೆ. ಇನ್ನು ಹಿಂದೂಗಳು ತೊಂದರೆಯಲ್ಲಿರುವಾಗ ಮತ್ತೊಂದು ರಾಷ್ಟ್ರ ಸಪೋರ್ಟ್ಗೆ ಬರುವುದು ಇಸ್ರೇಲ್. ಭಾರತದಲ್ಲಿರುವ ಇಸ್ರೇಲ್ನ ರಾಯಭಾರಿ ಕಚೇರಿ ಕೂಡ ಈ ಬಾಂಗ್ಲಾದೇಶ ಹಿಂದೂಗಳ ಮೇಲೆ ಸಹಾನುಭೂತಿ ತೋರಿದೆ. ಈ ಪ್ರತಿಭಟನೆಯಲ್ಲಿ ಅವಾಮಿ ಲೀಗ್ನ ಮುಖ್ಯಸ್ಥನನ್ನು ಕೂಡ ಸಾಯಿಸಿದ್ರು ಹಾಗೂ ಅವನ ಅಳಿಯನನ್ನು ಕೂಡ ಸಾಯಿಸಿದ್ರು. ಕೆಲವು ಹಿಂದೂಗಳ ಮೇಲೆ ದಾಳಿ ಕೂಡ ಮಾಡಿದ್ರು, ಅವರ ಮನೆಯನ್ನು ಕೂಡ ಸುಟ್ಟು ಹಾಕಿದ್ರು. ಅದು ಅಲ್ಲದೆ ಬಾಂಗ್ಲಾ ಕ್ರಿಕೆಟಿಗ ಲಿಟನ್ ದಾಸ್ ಮನೆಯನ್ನು ಕೂಡ ಸುಟ್ಟು ಹಾಕಿದ್ರು. ಹೀಗೆ ಹೇಳುತ್ತಾ ಹೋದ್ರೆ ಘಟನೆಗಳು ತುಂಬಾ ಇದೆ. ಹೀಗೆ ವಿಶ್ವಸಂಸ್ಥೆಗೆ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಅಂತ ಹೇಳಲಿಕ್ಕೆ ಇಷ್ಟು ದಿವಸ ಬೇಕಾಗಿತ್ತು. ಇದರಲ್ಲೇ ಗೊತ್ತಾಗ್ತದೆ ಅವರ ಡಬಲ್ ಸ್ಟ್ಯಾಂಡರ್ಡ್. ಇನ್ನು ಭಾರತದಲ್ಲಿರುವ ಕೆಲವು ವ್ಯಕ್ತಿಗಳು ಕೂಡ ಈ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುವ ದಾಳಿಯನ್ನು ನಿಲ್ಲಿಸಿ ಅಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಪ್ರತಿಭಟನೆ ನಡೆಯುತ್ತಿದೆ. ಬ್ರಿಟನ್ನಲ್ಲೂ ನಡೆಯುತ್ತಿದೆ ಹಾಗೂ ಅಮೆರಿಕದಲ್ಲಿ ಸಂಸದರು ಕೂಡ ಈ ವಿಚಾರವನ್ನು ಖಂಡಿಸಿದ್ದಾರೆ. ಇನ್ನು ಭಾರತದ ಬಾಂಗ್ಲಾದೇಶ ಗಡಿಭಾಗಗಳಲ್ಲಿ ಅಸಂಖ್ಯಾತ ಹಿಂದೂಗಳು ಹಾಗೂ ಮುಸ್ಲಿಮರು ಭಾರತಕ್ಕೆ ಬರಲು ತಯಾರಾಗಿದ್ದಾರೆ. ಈ ಭಾರತದ BSF ಅವರನ್ನು ತಡೆದು ನಿಲ್ಲಿಸಿದ್ದಾರೆ. ಇನ್ನು ಬಾಂಗ್ಲಾದೇಶದ ಪ್ರಜೆಗಳು ಭಾರತದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭಾರತಕ್ಕೆ ಬರಲು ಪ್ರಯತ್ನ ಪಡುತ್ತಿದ್ದರು. ಅವರನ್ನು ವಶಪಡಿಸಿಕೊಂಡಿದ್ದಲ್ಲದೆ ಅವರ ಬಳಿ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ.